ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಈವ್ನಿಂಗಲ್ಲಿ ನಿಮ್ಮ 3ನೇ ವರ್ಷದ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಆದರೆ ಅದರಲ್ಲಿ ಭಾಳಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿರುವಂಥದ್ದು. ಏನೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತೂ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಗೊತ್ತಿದೆ. ಜಾಸ್ತಿ DHI ಮತ್ತು ಡಯಾಲಿಸಿಸ್ ವಿದ್ಯಾರ್ಥಿಗಳು ನೀವು ನನಗೆ ಕಾಮೆಂಟ್ಸ್ ಸೆಕ್ಷನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅವರ ಸಬ್ಜೆಕ್ಟ್ಗಳು ಮಿಸ್ ಆಗಿರುವಂಥದ್ದು. ಅದ್ರ ಜೊತೆಗೆ ಸಬ್ಜೆಕ್ಟ್ ಮಿಸ್ ಆಗಿದೆ, ಆದರೆ ಪ್ರಾಕ್ಟಿಕಲ್ ರಿಸಲ್ಟ್ ಫೇಲ್ ಅಂತ ಬಂದಿದೆ. ಈ ರೀತಿ ಒಂದು ಪ್ರಾಬ್ಲಮ್ ಇರುವಂಥದ್ದು. ಆಮೇಲೆ 2 ಸಬ್ಜೆಕ್ಟ್ ಇಲ್ಲವೇ ಇಲ್ಲ. ಆಮೇಲೆ DHI ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಮಿಸ್ ಆಗಿದೆ. ಆಮೇಲೆ ರಿಸಲ್ಟ್ಗಳು ಕಂಪ್ಲೀಟಾಗಿ 0 ಅಂತ ಬಂದುಬಿಟ್ಟಿವೆ. ಮಾರ್ಕ್ಸ್ 1 ಇಲ್ಲ 2 ಇಲ್ಲ. ಈ ರೀತಿ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು. ಇದು 1-2 ವಿದ್ಯಾರ್ಥಿಗಳ ಪ್ರಾಬ್ಲಮ್ ಅಲ್ಲ, ಭಾಳಷ್ಟು ವಿದ್ಯಾರ್ಥಿಗಳು ಆಗಿರುವಂಥದ್ದು. ಆಮೇಲೆ ಅದರ ಜೊತೆಗೆ ಮಾರ್ಕ್ಸ್ ಕೂಡ ಜಾಸ್ತಿ ಬಂದಿದೆ. ಹೇಗೆಂದರೆ 100ಕ್ಕೆ 120, 130 ಈ ರೀತಿಯಾದಂಥ ಮಾರ್ಕ್ಸ್ಗಳು ಕೂಡ ಬಂದಿರುವಂಥದ್ದು. ಸೊ ಇದಕ್ಕೆ ಕಂಪ್ಲೀಟ್ ಆದಂಥ ಸೊಲ್ಯೂಷನನ್ನು ಪ್ಯಾರಾಮೆಡಿಕಲ್ ಬೋರ್ಡ್ನವರು ಇವತ್ತು ಮಾಡ್ತಾರಂತ ಎಕ್ಸೆಪ್ಟೆಡ್ ಮಾಡಿದ್ದೀನಿ. ಯಾಕಂದರೆ ಇವತ್ತು 4th ಸ್ಯಾಟರ್ಡೆ, ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ. ಈ ಒಂದು ಪ್ಯಾರಾಮೆಡಿಕಲ್ ಬೋರ್ಡು ಕೂಡ ಪ್ರತಿ ಸಾರಿ ಕೂಡ 2nd ಸ್ಯಾಟರ್ಡೆ 4th ಸ್ಯಾಟರ್ಡೆಗೆ ರಜೆ ಇರುತ್ತೆ. ಬಟ್ ಇವತ್ತೇನಾದರೂ ಸ್ಪೆಷಲಾಗಿ ಎಕ್ಸ್ಟ್ರಾ ಒಂದು ಡ್ಯೂಟಿಯನ್ನು ಮಾಡಿ ವಿದ್ಯಾರ್ಥಿಗಳೇನು ಟೆಕ್ನಿಕಲಿ ಪ್ರಾಬ್ಲಮ್ದಿಂದ ಏನು ಇಶ್ಯೂ ಆಗಿದೆ, ಈಗ ಮಾರ್ಕ್ಸ್ ಬಂದಿಲ್ಲ, ಆಮೇಲೆ ಅದು ಮಾರ್ಕ್ಸ್ ಬಂದಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಸಬ್ಜೆಕ್ಟ್ ಇಲ್ಲ, ಆಮೇಲೆ ಮಾರ್ಕ್ಸ್ಗಳು ಏನಾಗಿದ್ದಾವೆ ಅಂತಂದರೆ ಜಾಸ್ತಿ ಆಗಿದ್ದಾವೆ. ಈ ರೀತಿ ಪ್ರಾಬ್ಲಮ್ ಇದ್ದಾಗ ಆಮೇಲೆ ನೆನಪಿಟ್ಟುಕೊಳ್ಳಿ, ಇದಕ್ಕೆ ರೀವ್ಯಾಲ್ಯೂಷನ್ ಸೊಲ್ಯೂಷನ್ ಅಲ್ಲ. ಯಾರು ವಿದ್ಯಾರ್ಥಿಗಳದ್ದು ನನಗೆ ಸಬ್ಜೆಕ್ಟ್ ಕಾಣಿಸ್ತಾ ಇಲ್ಲ, ನಾನು ರೀವ್ಯಾಲ್ಯೂಷನ್ ಹಾಕಬೇಕಾ, ಅಥವಾ ನಂದು ಮಾರ್ಕ್ಸ್ ನೋಡಿದರೆ ನನಗೆ 120ಕ್ಕೆ 120, 130 ಬಂದಿದೆ, ರೀವ್ಯಾಲ್ಯೂಷನ್ ಹಾಕಬೇಕಂತ. ಇದು ರೀವ್ಯಾಲ್ಯೂಷನ್ ಹಾಕುವಂಥದ್ದಲ್ಲ, ಇದು ಟೆಕ್ನಿಕಲ್ ಪ್ರಾಬ್ಲಮ್ಮು. ರೀವ್ಯಾಲ್ಯೂಷನ್ ಇಲ್ಲಿ ಸಂಬಂಧ ಬರೋದಿಲ್ಲ. ಈ ಥರ ಪ್ರಾಬ್ಲಮ್ ಆಗಿದ್ದರೆ ಯಾರು ಫೇಲ್ ಆಗಿರ್ತಾರೆ ಅಂಥವ್ರು ರೀವ್ಯಾಲ್ಯೂಷನ್ ಬರುತ್ತೆ. ಫೇಲ್ ಆಗಿದ್ದು ಸಬ್ಜೆಕ್ಟ್ಗಳು ಫೇಲ್ ಆಗಿರ್ತಾವಲ್ಲ ಅಂಥವ್ರಿಗೆ ಬರುತ್ತೆ. ಆಮೇಲೆ ನೆನಪಿಟ್ಟುಕೊಳ್ಳಿ, ನಂದು ಸರ್ ಒಂದು ಎಲ್ಲನೂ ಸಬ್ಜೆಕ್ಟಲ್ಲಿ 1-2 ಫೇಲ್ ಆಗಿದ್ದಾವೆ, ನನಗೂ ಕೂಡ ಪಾಸ್ ಮಾಡ್ತಾರಾ, ಈ ರೀತಿ ಇರೋದಿಲ್ಲ. ಏನು ರಿಸಲ್ಟ್ ಬಂದುಬಿಟ್ಟಿದೆ ಅದೇ ಖರೆ. ಅದೇ ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ಏನು ಸಬ್ಜೆಕ್ಟ್ ಮಿಸ್ ಆಗಿದೆ ಅಂಥವ್ರುಗಳಿಗೆ ಮಾತ್ರ ಈ ಒಂದು ಸೊಲ್ಯೂಷನ್ ಕೊಡ್ತಾರೆ. ಎಲ್ಲರೂ ಫೇಲ್ ಆದವ್ರಿಗೆ ಎಲ್ಲರಿಗೂ ಕೂಡ ಪಾಸ್ ಮಾಡಿ ಕೊಡೋಂಗಿಲ್ಲ. ಅದು ರಿಸಲ್ಟ್ ಕ್ಲಾರಿಫೈ ಆಗಿಲ್ಲ ಅಂದರೆ ಸಬ್ಜೆಕ್ಟ್ ಮಿಸ್ ಆಗಿದೆ ಮೀನಿಂಗ್ ಏನು, ಅವರು ಪಾಸ್ ಆಗಿದ್ದಾರೋ ಫೇಲ್ ಆಗಿದ್ದಾರೋ ಗೊತ್ತಿಲ್ಲ, ಅದು ಡಾಟಾ ಮಿಸ್ ಆಗಿದೆ, ಸಬ್ಜೆಕ್ಟೇ ಮಿಸ್ ಆಗಿದೆ, ಅದನ್ನು ಆ್ಯಡ್ ಮಾಡಿ ಕೊಡ್ತಾರೆ, ಪಾಸ್ ಮಾಡಿ ಕೊಡೋದಿಲ್ಲ, ನೆನಪಿರಲಿ. ಓಕೆ. ಮತ್ತು ಏನಾದರೂ ಮಾಹಿತಿ ನನಗೆ ವರ್ಕಿಂಗ್ ಅವರಲ್ಲಿ ಅಂದರೆ 10 ನಂತರ ಏನಾದರೂ ಮಾಹಿತಿ ಗೊತ್ತಾದರೆ, ಸೊ ಬೋರ್ಡಿಂದ ಏನಾದರೂ ಮಾಹಿತಿ ಕಂಡು ಬಂದರೆ ಸೊ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾರು ಡಾಟಾ ಮಿಸ್ ಆಗಿದೆ, ಸಬ್ಜೆಕ್ಟ್ ಹೋಗಿದೆ, ಆಮೇಲೆ ಸಬ್ಜೆಕ್ಟ್ ಹೋಗಿ ಬರೀ ಪ್ರಾಕ್ಟಿಕಲ್ ಮಾತ್ರ ನಿಮಗೆ ಫೇಲ್ ಅಂತ ತೋರಿಸ್ತಾ ಇದ್ದರೆ ಅದನ್ನು ನಿಮಗೆ ರಿಕವರಿ ಮಾಡಿಕೊಡ್ತಾರೆ ಬೋರ್ಡ್ನವರು. ನೀವು ಮಾಡಬೇಕಾಗಿರುವಂಥ ಕೆಲಸ ಏನಂದರೆ, ಇವತ್ತೇ ನೀವು ಕಾಲೇಜ್ಗಳಿಗೆ ಹೋಗಿ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಬೇಕಾಗತ್ತೆ. ಅವರುಗಳು ಏನಾದರೂ ಮೇಲ್ ಮಾಡಿದರೆ, ಬೋರ್ಡಿಗೆ ಇಂಟಿಮೇಟ್ ಮಾಡಿದರೆ, ಮೇಲ್ ಮಾಡಿದರೆ ಅದನ್ನು ಬೇಗ ಕ್ಲಿಯರ್ ಮಾಡುವಂಥ ಸಾಧ್ಯತೆ ಬೋರ್ಡಿಂದ ಇದೆ.